ಸೆಕೆಗೆ ಎಷ್ಟೇ ನೀರು ಜ್ಯೂಸು ಏನು ಕುಡಿದ್ರೂ ಸಮಾಧಾನ ಆಗ್ತಾಯಿಲ್ಲ. 3 ಥರದ ರಾಗಿ ಹಾಲು ಮಾಡಿ ತೋರಿಸ್ತೀನಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ರಾಗಿ ಹಾಲು ಮಾಡೋಕ್ಕೆ ಮೊದಲಿಗೆ ನೆನೆಸಿರೋ ರಾಗಿ ಹಾಲು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೀರು ಕುಡಿಯೋ ಲೋಟದಲ್ಲಿ 1 ಲೋಟ ಆಗೋಷ್ಟು ರಾಗಿನ 4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೊಂದು 4 ಏಲಕ್ಕಿನೂ ಹಾಕಿದ್ದೀನಿ. ಜೊತೆಗೆ ಒಂದು 4 ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಲ್ಲಿ ಕಾಯಿ ತುರಿ, ಅಂದರೆ ಒಂದು 3/4 ಕಪ್ ಬರುತ್ತೆ. ಆ ಕಾಯಿ ತುರಿನೂ ಇದಕ್ಕೆ ಹಾಕಿ ಒಂದು ಸರಿ ಮಿಕ್ಸಿಲಿ ಹಾಗೆ ಒಂದು ಸರಿ ಪಲ್ಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ತರಿ ಪೌಡ್ರ್ ಆಗೋ ಥರಕ್ಕೆ ಮಾಡಿಕೊಂಡು ಅದಕ್ಕೀಗ ನೀರು ಹಾಕ್ಕೊಂಡು ರುಬ್ತಾಯಿದ್ದೀನಿ. ಇದು ನೀರು ಹಾಕಿ ಚೆನ್ನಾಗಿ ರುಬ್ಬಿ ನೈಸಾಗಿ ಅದರಲ್ಲಿ ಹಾಲು ತೆಗಿಬೇಕು. ಹಾಲು ತೆಗೆದು ಆ ರೆಸಿಡ್ಯೂ ಏನು ಉಳ್ಕೊಳ್ಳುತ್ತಲ್ಲ ಅದನ್ನು ಮತ್ತೆ ಹಾಕಿ ಮತ್ತೆ ನೀರು ಹಾಕಿ ಇದೇ ಥರ 3 ಸರಿ ರಿಪೀಟ್ ಮಾಡಬೇಕು. ಚೆನ್ನಾಗಿ ಅದನ್ನು ನೈಸಾಗಿ ರುಬ್ಬಿ ಹಾಲು ತೆಗೆದ್ರೆ ಅದರಲ್ಲಿರೋ ಎಕ್ಸ್ಟ್ರಾಕ್ಟಲ್ಲಿ ನೀಟಾಗಿ ಬಿಟ್ಕೊಳ್ಳುತ್ತೆ. ಅದಕ್ಕೀಗ ಒಂದು 3/4 ಕಪ್ ಆಗೋಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಹಾಲು ತೆಗೆದಾದ್ರ ಮೇಲೆ ಬೆಲ್ಲ ಹಾಕೋತಾ ಇದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ದಪ್ಪ ಬೇಕು ಅಂತಂದರೆ 1 ಲೋಟ ಹಾಲು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. ಇದಿಷ್ಟೇ ಹಾಕಿದ್ರೆ ಸಾಕು. ಚೆನ್ನಾಗಿ ಪಾನಕ ಥರ ಬರುತ್ತೆ, ತುಂಬ ಚೆನ್ನಾಗೂ ಅನಿಸುತ್ತೆ. ಇದನ್ನು ಕುಡಿತಾ ಇದ್ದಂಗೆ ದೇಹದೊಳಗೆ ತಣ್ಣಗಾಗೋ ಫೀಲ್ ಆಗೋದು ನಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವುದೋ ಅಂಗಡಿಯಲ್ಲಿ ತೊಗೊಂಬರೋದು ಶುಗರ್ ಹಾಕಿರೋದು ಅಥವಾ ಆ್ಯಡೆಡ್ ಪ್ರಿಸರ್ವೇಟಿವ್ ಹಾಕಿರೋದು, ಎಷ್ಟೊಂದು ಜ್ಯೂಸ್ಗಳಲ್ಲಿ ಬರೀ ಸತ್ವನೇ ಇರೋಲ್ಲ, ಬರೀ ಸಕ್ಕರೆ ಇರುತ್ತೆ, ಪ್ರಿಸರ್ವೇಟಿವ್ಗಳಿರುತ್ತೆ, ಇಲ್ಲ ಆ್ಯಡೆಡ್ ಫ್ಲೇವರ್ಸ್ ಇರುತ್ತೆ. ಅದಕ್ಕೆಲ್ಲ ಹೋಲಿಸಿದ್ರೆ ಇದು 100 ಪಾಲಿಗೆ ತುಂಬ ಹೆಲ್ದಿಯಾಗಿರೋ ಜ್ಯೂಸು, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಈಗ ನೆನೆಸಿರೋ ರಾಗಿ ಹಾಲನ್ನ ನೋಡ್ಕೊಂಡ್ಬಂದ್ವಿ. ನೆಕ್ಸ್ಟ್ ಇನ್ನೊಂದು ಥರ ರಾಗಿ ಹಾಲು ತೋರಿಸ್ತೀನಿ ಬನ್ನಿ, ಅದನ್ನು ಹೇಗೆ ಮಾಡೋದು ಅಂತ. ಈಗ ಒಂದು ದೊಡ್ಡ ಕಪ್ ಒಳಗೆ ರಾಗಿನ ತೊಗೋತಾ ಇದ್ದೀನಿ. ಈ ಥರ ರಾಗಿ ಹಾಲು ಮಾಡೋಕ್ಕೆ 1 ಕಪ್ ರಾಗಿನ ತೊಗೊಂಡು ಅದಕ್ಕೆ ಮುಳುಗೋಷ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ತಿಕ್ಕಿ ತೊಳಿಬೇಕು. ಅದರಲ್ಲಿ ಕಸ ಎಲ್ಲ ಇರುತ್ತೆ, ಧೂಳು ಥರ ಎಲ್ಲ ಇರುತ್ತೆ ರಾಗಿಯಲ್ಲಿ. ಅದನ್ನು ನೀಟಾಗಿ ತೊಳೆದು ಅದನ್ನು ನೀರೆಲ್ಲ ಬಗ್ಗಿಸಿ ಒಂದು ಬಟ್ಟೆ ಮೇಲೆ ಅದನ್ನು ಹಾಕೋತಾ ಇದ್ದೀನಿ. ಈ ಥರ ಹರವಿ ಅದನ್ನು ಬಟ್ಟೆ ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನೀರೆಲ್ಲ ಇಳಿದ್ರೆ ಸಾಕು. ಪೂರ್ತಿ ಏನು ಒಣಗಬೇಕು ಅಂತಿಲ್ಲ, ಪೂರ್ತಿ ನೀರೆಲ್ಲ ಇಂಗಿದ್ರೆ ಸಾಕು ಅದರಲ್ಲಿರೋದು. ಅದನ್ನು ಈಗ ಒಂದು ಪ್ಯಾನಿಗೆ ಶಿಫ್ಟ್ ಮಾಡಿಕೊಂಡು ಸಣ್ಣ ಉರಿಲಿ ಅದನ್ನು ಫ್ರೈ ಮಾಡಬೇಕು. ಈಗ ಅದಕ್ಕೆ ಒಂದು 3-4 ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಸಣ್ಣ ಉರಿಲಿ ಇಟ್ಬಿಟ್ಟು ನಿಧಾನಕ್ಕೆ ಅದನ್ನು ಫ್ರೈ ಮಾಡೋಣ. ಫ್ರೈ ಆಗಿದ್ದು ನಮಗೆ ಗೊತ್ತಾಗುತ್ತೆ ಅದು ರಾಗಿ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ. ಅದು ಕಲರ್ ಚೇಂಜ್ ಆಗುತ್ತೆ, ಘಮನೂ ಚೇಂಜ್ ಆಗುತ್ತೆ. ಅದಕ್ಕೆ ಒಂದು 4 ಗೋಡಂಬಿನೂ ಹಾಕಿ ಅಲ್ಲೇ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿ ಆದಮೇಲೆ ಒಂದು 3 ಸ್ಪೂನ್ ಆಗೋಷ್ಟು ಕಾಯಿ ತುರಿನೂ ಸೇರಿಸಿ ಮಿಕ್ಸಿಗೆ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಬೇಕಾಗೋಷ್ಟು ನೀರನ್ನು ಹಾಕ್ಕೊಂಡು ಅದರ ರಸನೂ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇದೇ ಥರ ಅದರ ರೆಸಿಡ್ಯೂ ಏನು ಉಳ್ಕೊಳ್ಳುತ್ತೆ ಅದನ್ನೇ ಮತ್ತೆ ಜಾರಿಗೆ ಹಾಕಿ ಮತ್ತೆ ನೀರು ಹಾಕಿ ಒಂದು 3-4 ಸರಿ ಇದೇ ಪ್ರೊಸೆಸ್ನ ರಿಪೀಟ್ ಮಾಡಿದರೆ ನಮ್ಗೆ ರಾಗಿ ಹಾಲು ಸಿಗುತ್ತೆ. ಬೇಕಾದರೆ ಇದಕ್ಕೂ ಹಾಲನ್ನು ಎಕ್ಸ್ಟ್ರಾ ದಪ್ಪ ಬೇಕು ಅಂತಂದರೆ ಹಾಲನ್ನು ಹಾಕ್ಕೊಳ್ಬೋದು. ಬೇಡ ಹೀಗೆ ಸಾಕು ಅಂತಂದರೆ ಹೀಗೇನು ಚೆನ್ನಾಗಿರುತ್ತೆ. ಈ ಥರ ಹಾಲು ತೆಗೆದಾದ್ರ ಮೇಲೆ ಅದಕ್ಕೊಂದು 3/4 ಕಪ್ ಆಗೋಷ್ಟು ಬೆಲ್ಲನೂ ಸೇರಿಸ್ಕೊಂಡು ಕುಡಿದ್ರೆ ಆಹಾ ಎಷ್ಟು ತಣ್ಣಗೆ ಅನಿಸುತ್ತೆ ಅಂದರೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮಗೂ ಮೋಟಿವೇಶನ್ ಸಿಕ್ಕಾಗುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡೋಕ್ಕೆ. ನೋಡಿ, ಇದು ಚೆನ್ನಾಗಿ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನು ನಾವು ಸರ್ವಿಂಗ್ ಗ್ಲಾಸ್ಗಳಿಗೆ ಹಾಕ್ಕೊಂಡ್ರೆ ಈ ಥರ ರಾಗಿ ಹಾಲು ಕೂಡ ರೆಡಿ ಆಗುತ್ತೆ. ರಾಗಿಯಲ್ಲಿ ಫೈಬರ್ ಹಾಗೂ ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಬೇರೆ ಯಾವುದೇ ಜ್ಯೂಸ್ಗಳಿಗಿಂತ ಅಥವಾ ಅಂಗಡಿಯಿಂದ ತೊಗೊಂಬರೋ ಯಾವುದೇ ಡ್ರಿಂಕ್ಗಳಿಗಿಂತ ಇದು ತುಂಬಾ ಹೆಲ್ದಿ. ಈಗ 2 ಥರದ ರಾಗಿ ಹಾಲಾಯಿತು. ಈಗ 3ನೇ ಥರದ ರಾಗಿ ಹಾಲು ಮಾಡೋದು ತೋರಿಸ್ತೀನಿ. ಅದಕ್ಕೆ ಈಗ ಒಂದು 10 ಬಾದಾಮಿನ ಬಿಸಿನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು 1/4 ಗಂಟೆ ಬಿಟ್ಟರೆ ಸಾಕು, ಅದು ತನ್ನ ಪಾಡಿಗೆ ತಾನು ನೆನೀತಾ ಇರಲಿ. ಈಗ ಒಂದು ಬೌಲಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಇದು ರಾಗಿ ಹಿಟ್ಟಲ್ಲಿ ಮಾಡಿ ತೋರಿಸೋದು, ಬಾಕಿದೆರಡು ರಾಗಿಯಲ್ಲಿ ತೋರಿಸಿದ್ದೆ. ಇದು ಹಿಟ್ಟಲ್ಲಿ ಮಾಡೋದು ಇನ್ಸ್ಟೆಂಟಾಗೂ ಆಗುತ್ತೆ. ಹಾಗೆ ಇದನ್ನು ನೀರು ಹಾಕಿ ಕಲಸಿ ಒಲೆ ಮೇಲೆ ಇಟ್ಬಿಟ್ಟು ಸಣ್ಣಗೆ ಉರಿಲಿ ಮಗಚ್ಕೋಬೇಕು. ಇದರಲ್ಲಿ ಡಿಫ್ರೆನ್ಸ್ ಏನು 3ರಲ್ಲೂ ಅಂತಲೂ ಹೇಳ್ಬಿಡ್ತೀನಿ. ನೆನೆಸಿ ಮಾಡೋ ರಾಗಿ ಹಾಲಲ್ಲಿ ನಿಮಗೆ ರಾಗಿದು ಫ್ಲೇವರ್ ತುಂಬ ಹಸಿದು ಘಮ ಬರುತ್ತೆ. ಹುರಿದು ಮಾಡೋ ರಾಗಿಯಲ್ಲಿ ಹಸಿ ವಾಸನೆ ಬರೋಲ್ಲ, ಹುರಿದಿದ್ದ ಘಮ ಗೊತ್ತಾಗುತ್ತೆ. ಆ್ಯಂಡ್ ಹಿಟ್ಟಲ್ಲಿ ಮಾಡೋದು ಇದು ಏನೂ ಅನಿಸಲ್ಲ. ನಾವು ಮಾಲ್ಟೆಲ್ಲ ಕುಡಿದ್ರೆ ಹೇಗೆ ಅನಿಸುತ್ತಲ್ವ ಅದೇ ಥರ ಅನಿಸುತ್ತೆ. ಈಗ ರಾಗಿನ ಮಗಚ್ಕೊಂಡಿದ್ದೀನಿ ಒಲೆ ಮೇಲೆ ಇಟ್ಬಿಟ್ಟು, ಅದೊಂಥರ ಗ್ಲಾಸಿ ಫಿನಿಶ್, ಗ್ಲಾಸ್ ಥರ ಪಳಪಳ ಅನ್ನೋ ತನಕ ಅದನ್ನು ಮಗಚಬೇಕು. ಒಲೆ ಮೇಲೆ ಇಟ್ಬಿಟ್ಟು ಮಗಚ್ತಾನೇ ಇರಬೇಕು, ಕೈ ಬಿಡಿದ್ರೆ ಗಂಟಾಗುತ್ತೆ. ಅದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಾದಾಮಿ ಮೆಣಸಿರೋದನ್ನು ಸಿಪ್ಪೆ ಬಿಡಿಸಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೀಗೆ ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಒಂದು ಮಿಕ್ಸಿ ಜಾರಲ್ಲಿ.
ಜ್ಯೂಸ್ ಕನ್ಸಿಸ್ಟೆನ್ಸಿಗೆ ಬರೋ ಥರಕ್ಕೆ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿಬಿಟ್ಟು ಈಗ ಸೋಸಿದ್ರೆ ಈ ಥರ ರಾಗಿ ಹಾಲು ಕೂಡ ರೆಡಿ ಆಗುತ್ತೆ. ಇದಕ್ಕೂ ಬೇಕಾದರೆ ಹಾಲನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು, ಇಲ್ಲ ಬೇಡ ಅಂತಂದರೆ ಬರೀ ನೀರಲ್ಲೂ ಹಾಕ್ಕೋಬೋದು. 3 ಥರ ರಾಗಿ ಹಾಲು ಕೂಡ ತುಂಬಾ ಚೆನ್ನಾಗಾಗತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ತಿಳಿಸೋದನ್ನು ಕಮೆಂಟ್ ಮೂಲಕ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಈ ಬೇಸಿಗೆಗೆ ತಂಪಾಗಿ ಏನಾದರೂ ಬೇಕು ಅಂತ ಹುಡುಕ್ತಾ ಇದ್ದರೆ ಇದು ಮಾತ್ರ ಬೆಸ್ಟ್ ಆಪ್ಷನ್. ಖಂಡಿತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಖಂಡಿತ ಎಲ್ಲರೂ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.